ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ. ಸ್ನೇಹಿತರೆ, ಭಗವಾನ್ ಹನುಮಂತನ ಶಕ್ತಿಶಾಲಿ 5 ಮುಖದ ರೂಪವನ್ನು ಹೊಂದಲು ಅದರ ಹಿಂದೆ ಒಂದು ದಂತಕಥೆಯೇ ಇದೆ. ಪ್ರಭು ಹನುಮಂತನು ಭಕ್ತರು ಎದುರಿಸುವ ಯಾವುದೇ ರೀತಿಯ ತೊಂದರೆ ಅಥವಾ ಅಪಾಯವನ್ನು ತಕ್ಷಣವೇ ನಿವಾರಿಸಲು ಹೆಸರುವಾಸಿಯಾಗಿದ್ದಾನೆ. ಅದಕ್ಕಾಗಿಯೇ ಅವನನ್ನು ಸಂಕಷ್ಟ ಮೋಚನ ಎಂದು ಕರೆಯುತ್ತಾರೆ. ಹನುಮಂತನು ಸ್ವತಃ ಶ್ರೀರಾಮನ ಭಕ್ತನಾಗಿದ್ದು ನಿರಂತರವಾಗಿ ಆತನ ಹೆಸರನ್ನು ಜಪಿಸುತ್ತಿದ್ದರೂ ಒಂದು ಕಾಲದಲ್ಲಿ ರಾಮನು ಸಹ ಗಂಭೀರ ಅಪಾಯದಲ್ಲಿ ಸಿಲುಕಿದ್ದ. ಅವನನ್ನು ರಕ್ಷಿಸಲು ಹನುಮಂತನು ಶಕ್ತಿಶಾಲಿ ರೂಪವನ್ನು ಧರಿಸಿದನು. ಪಂಚಮುಖಿ ಹನುಮಾನ್ 5 ಮುಖಗಳನ್ನು ಹೊಂದಿರುವ ವಿವಿಧ ದಿಕ್ಕುಗಳಲ್ಲಿ ನೋಡುವ ಅವತಾರ. ಇದು ಹನುಮಂತನ ಅತ್ಯಂತ ಪೂಜ್ಯ ಅವತಾರಗಳಲ್ಲಿ ಒಂದಾಗಿದೆ. ಭಾರತೀಯ ಪೌರಾಣಿಕ ಪರಂಪರೆಯಲ್ಲಿ ಭಗವಾನ್ ಹನುಮಂತನ ಸ್ಥಾನವು ಅತ್ಯಂತ ವಿಶಿಷ್ಟವಾಗಿದೆ. ಅಹಂಕಾರವಿಲ್ಲದ ಸೇವೆಯ ಸಂಕೇತವಾಗಿ ಶಕ್ತಿ, ಶಿಸ್ತು, ಭಕ್ತಿ ಹಾಗೂ ಬುದ್ಧಿಯ ಮೂರ್ತಿ ರೂಪವಾಗಿ ಪರಿಗಣಿಸಲಾದ ಹನುಮಂತನು ಭಕ್ತರ ಲಕ್ಷಾಂತರ ಹೃದಯಗಳನ್ನು ಗೆದ್ದಿದ್ದಾನೆ. ರಾಮಾಯಣದ ಯೋಧ, ಸಂಜೀವಿನಿ ತಂದ ಧೈರ್ಯವಂತ, ಸಂಕಷ್ಟಗಳನ್ನು ಪರಿಹರಿಸುವ ದೇವತೆಯಾಗಿ ಭಕ್ತರ ನಂಬಿಕೆಗೆ ಪಾತ್ರನಾಗಿದ್ದಾನೆ. ಒಂದು ಕಥೆಯ ಪ್ರಕಾರ ರಾಮಾಯಣದ ಲಂಕಾ ಯುದ್ಧದ ಸಮಯದಲ್ಲಿ ರಾವಣನ ಸಹೋದರ ಅಹಿರಾವಣನು ತನ್ನ ಕರಾಳ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಅವರನ್ನು ಪ್ರಜ್ಞೆ ತಪ್ಪಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ದನು. ಅಲ್ಲಿ ಅಹಿರಾವಣನು 5 ವಿಭಿನ್ನ ದಿಕ್ಕುಗಳಲ್ಲಿ 5 ಎಣ್ಣೆ ದೀಪಗಳನ್ನು ಬೆಳಗಿಸಿದನು ಮತ್ತು 5 ದೀಪಗಳನ್ನು ಒಂದೇ ಬಾರಿಗೆ ನಂದಿಸಿದರೆ ಮಾತ್ರ ಅವನನ್ನು ಕೊಲ್ಲಬಹುದು ಎಂಬ ವರವನ್ನು ಪಡೆದಿದ್ದನು. ಈ ಮಾಂತ್ರಿಕ ತಂತ್ರವನ್ನು ಎದುರಿಸಲು ಹನುಮಂತನು ಪಂಚಮುಖಿ ರೂಪವನ್ನು ಧರಿಸಿದನು. ಪ್ರತಿಯೊಂದು ಮುಖವು ವಿಭಿನ್ನ ದಿಕ್ಕಿನತ್ತ ಮುಖ ಮಾಡಿತು. ಈ ರೂಪದಲ್ಲಿ ಅವನು 5 ದೀಪಗಳನ್ನು ಏಕಕಾಲದಲ್ಲಿ ನಂದಿಸಿ ಅಹಿರಾವಣನನ್ನು ಕೊಂದು ಭಗವಾನ್ ರಾಮ ಮತ್ತು ಲಕ್ಷ್ಮಣರನ್ನು ಸೆರೆಯಿಂದ ಮುಕ್ತಿಗೊಳಿಸಿದನು. ಹೀಗೆ ಪಂಚಮುಖಿ ಹನುಮಂತನನ್ನು ಆರಾಧಿಸುವವರು ವಿವಿಧ ರೀತಿಯ ಭಯಗಳು, ನಕಾರಾತ್ಮಕತೆಗಳು ಮತ್ತು ಶತ್ರುಗಳಿಂದ ಮುಕ್ತರಾಗುತ್ತಾರೆ. ಹನುಮಂತನನ್ನು ಹೆಚ್ಚಾಗಿ ಯೋಗಿ ಎಂದು ಕರೆಯಲಾಗುತ್ತದೆ. ಅವನು ತನ್ನ ಸಿದ್ಧಿಗಳಲ್ಲಿ ಪರಿಪೂರ್ಣತೆಯನ್ನು ತಲುಪಿದ್ದಾನೆ ಮತ್ತು ತನ್ನ 5 ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಪಡೆದಿದ್ದಾನೆ ಎಂದು ನಂಬಲಾಗಿದೆ. ಈ ಕಥೆ ಪಂಚಮುಖಿ ಹನುಮಂತನ ಶಕ್ತಿ ಮತ್ತು ಮಹತ್ವವನ್ನು ತಿಳಿಸುತ್ತದೆ. ಹನುಮಂತನು ಧರಿಸಿದ ಪಂಚಮುಖಿ ರೂಪವು ಕೇವಲ ಪೌರಾಣಿಕ ಶಕ್ತಿಯ ಪ್ರತೀಕವಲ್ಲ, ಅದು ಆಧ್ಯಾತ್ಮಿಕ ಮತ್ತು ತಾತ್ವಿಕವಾಗಿ ಕೂಡ ಬಹುಮಾನ್ಯವಾಗಿದೆ. ಈ 5 ಮುಖಗಳು ಭಿನ್ನ ಭಿನ್ನ ಶಕ್ತಿಗಳ ಪ್ರತಿನಿಧಿಗಳಾಗಿದೆ. ಪಂಚಮುಖಿ ಹನುಮಂತನ 5 ಮುಖಗಳಲ್ಲಿ ಪ್ರತಿಯೊಂದು ವಿಶಿಷ್ಟ ಶಕ್ತಿಯನ್ನು ಹೊಂದಿದ್ದು ವಿಭಿನ್ನ ದಿಕ್ಕಿನತ್ತ ಮುಖ ಮಾಡಿದೆ. ಪೂರ್ವ ದಿಕ್ಕಿಗೆ ಇರುವುದು ವಾನರ ಮುಖ. ವಾನರ ಮುಖವು ಹನುಮಂತನ ಮೂಲ ರೂಪವನ್ನು ಸೂಚಿಸುತ್ತದೆ. ಪೂರ್ವ ದಿಕ್ಕಿಗೆ ಮುಖ ಮಾಡಿದ ಈ ಮುಖ ಶತ್ರುಗಳ ಮೇಲೆ ಜಯ ಸಾಧಿಸುತ್ತದೆ. ಶಕ್ತಿ, ಸಾಮರ್ಥ್ಯ ಮತ್ತು ಶೌರ್ಯದ ಪ್ರತಿನಿಧಿ. ಉತ್ಸಾಹ, ಧೈರ್ಯ ಮತ್ತು ಧರ್ಮ ಪಾಲನೆಗೆ ಪ್ರೇರಣೆಯುಂಟು ಮಾಡುತ್ತದೆ. ದಕ್ಷಿಣ ದಿಕ್ಕಿಗೆ ಇರುವುದು ನಾರಸಿಂಹ ಮುಖ. ನಾರಸಿಂಹವು ವಿಷ್ಣುವಿನ ಕ್ರೋಧ ರೂಪ. ಈ ಮುಖ ಭಯ, ಭ್ರಮೆ ಮತ್ತು ಆತಂಕ ನಿವಾರಣೆಗೆ ಶಕ್ತಿಯುತವಾಗಿದೆ. ಪಶ್ಚಿಮ ದಿಕ್ಕಿಗೆ ಇರುವುದು ಗರುಡ ಮುಖ. ವಿಷ್ಣುವಿನ ವಾಹನವಾದ ಗರುಡ ಮುಖ ತಂತ್ರ ಮತ್ತು ಮಾಂತ್ರಿಕ ಶಕ್ತಿಗಳ ನಿವಾರಕ. ಜೀವನದ ಅಡೆತಡೆಗಳು ಮತ್ತು ತೊಂದರೆಗಳನ್ನು ನಿವಾರಿಸುತ್ತದೆ. ಉತ್ತರ ದಿಕ್ಕಿಗೆ ಇರುವುದು ವರಾಹ ಮುಖ. ವರಾಹನು ಭೂದೇವಿಯನ್ನು ರಕ್ಷಿಸಿದ ಅವತಾರ. ಈ ಮುಖ ಆರೋಗ್ಯ, ಐಶ್ವರ್ಯ ಮತ್ತು ಸಂಪತ್ತು ನೀಡುವ ಶಕ್ತಿ. ಭೂತಾತ್ಮ ಶಕ್ತಿಗಳ ನಿವಾರಣೆ. ಸದಾ ನೆಮ್ಮದಿ ಮತ್ತು ಧೈರ್ಯದ ಸ್ಥಿತಿ ಕಾಪಾಡುವುದು. ಅಶ್ವಮುಖ ಅಂದರೆ ಆಕಾಶದ ಕಡೆಗೆ ಇರುವ ಮುಖ. ಅಶ್ವಮುಖವು ಜ್ಞಾನ ಮತ್ತು ವಿದ್ಯೆಯ ಸಂಕೇತ.
ಭವಿಷ್ಯದ ದಿಕ್ಕಿನತ್ತ ಬೆಳಕು ಹರಡುವ ಶಕ್ತಿ. ಮನೋಬಲ, ಏಕಾಗ್ರತೆ ಮತ್ತು ಬುದ್ಧಿವಂತಿಕೆಗೆ ನೆರವಾಗುವುದು. ವಿದ್ಯೆ ಮತ್ತು ಯೋಗ ಸಾಧನೆಗೆ ಅನುಕೂಲ. ಪಂಚಮುಖಿ ಹನುಮಂತನನ್ನು ಹೇಗೆ ಪೂಜಿಸಬೇಕು ಅಂದರೆ, ಪಂಚಮುಖಿ ಹನುಮಂತನ ವಿಗ್ರಹ ಅಥವಾ ಮೂರ್ತಿಯನ್ನು ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಮಂಗಳವಾರ ದಿನದಂದು ಪೂಜೆ ಮಾಡಿದರೆ ವಿಶೇಷ ಫಲಗಳು ಸಿಗುತ್ತವೆ. ಈ ದಿನದಂದು ಕೆಂಪು ಹೂವುಗಳು, ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಭೋಗದ ರೂಪದಲ್ಲಿ ಬೆಲ್ಲ ಮತ್ತು ಹುರಿದ ಕಡಲೆಕಾಳನ್ನು ಅರ್ಪಿಸಬೇಕು. ಈ ದಿನದಂದು ಸುಂದರಕಾಂಡ ಅಥವಾ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಹೆಚ್ಚಿನ ಲಾಭವಾಗುತ್ತದೆ. ಪಂಚಮುಖಿ ಹನುಮಂತನ ಚಿತ್ರವನ್ನು ಮನೆಯ ನೈಋತ್ಯ ಮೂಲೆಯಲ್ಲಿ ಇಡುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ 5 ದೀಪಗಳನ್ನು ಒಂದೇ ಸಮಯದಲ್ಲಿ ಹಚ್ಚುವುದು ವಿಶೇಷ. ಅದು ಭಕ್ತರ ಜೀವನದಲ್ಲಿ ವಿವಿಧ ಭಯಗಳು, ಸಂಕಟಗಳನ್ನು ನಿವಾರಿಸುವ ಒಂದು ಶಕ್ತಿ. ಜ್ಞಾನಯುಕ್ತ ದಾರಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ. ರಾಮ ಲಕ್ಷ್ಮಣರನ್ನು ಪಾತಾಳದ ಸೆರೆಗೆ ಸಿಲುಕಿದಾಗ ರಕ್ಷಿಸಿದ ಈ ರೂಪವು ಭಕ್ತರ ಜೀವನದಲ್ಲಿಯೂ ಅಪಾಯಗಳನ್ನು ನಿವಾರಿಸಲು ಶಕ್ತಿಶಾಲಿಯಾದ ದಿವ್ಯ ತತ್ವವಾಗಿದೆ. ಈ 5 ಮುಖಗಳು ಶಕ್ತಿಯ, ಭದ್ರತೆಯ, ಜ್ಞಾನದ ಹಾಗೂ ಸಮರ್ಪಣೆಯ ಪ್ರತಿನಿಧಿಗಳಾಗಿವೆ. ಹನುಮ ಜಯಂತಿಯ ಸಂದರ್ಭದಲ್ಲಿ ಪಂಚಮುಖಿ ಹನುಮಂತನನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಧೈರ್ಯ, ಶುದ್ಧತೆ, ಭಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಬೆಳಗಿಸುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.